ನಮಸ್ಕಾರ ಸ್ನೇಹಿತರೆ, 5 ಮಿನಿಟ್ಸ್ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಕ್ಲಾಸಿಗೆ ಸ್ವಾಗತ. ನಾನು ಗಣೇಶ್ ನಾಯಕ್. ಇವತ್ತಿನ ದಿನ ನಾವು ಮಾಡೆಲ್ಗಳಲ್ಲಿ ತುಂಬ ಇಂಪಾರ್ಟೆಂಟ್ ಆದ ವುಡ್ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ವಿಲ್ ಎಂಬ ಪದ, ನಾವು ಆಲ್ರೆಡಿ ವಿಲ್ಲನ್ನು ಬಳಸೋದನ್ನು ಕಲ್ತಿದ್ದೇವೆ. ಆ ವಿಲ್ನ ಭೂತಕಾಲದ ರೂಪವೇ ವುಡ್ಡು. ಈ ಸಹಾಯಕ ಕ್ರಿಯಾಪದವನ್ನು ಇಂಗ್ಲೀಷ್ನಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬಳಸ್ತಾರೆ. ಅವುಗಳನ್ನು ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಯಾವಾಗ ಬಳಸ್ತಾರೆ ಅಂದರೆ, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚನ್ನು ಮಾಡುವಾಗ ಅದನ್ನು ಬಳಸ್ತಾರೆ. ನಾನು ನಿಮಗೆ ಅದನ್ನು ಮುಂದೆ ಹೇಳ್ಕೊಡ್ತೀನಿ, ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚ್ ಯಾವುದಂತ. ಉದಾಹರಣೆಗೆ, ರವಿ ಟೋಲ್ಡ್ ಮೀ ದ್ಯಾಟ್ ಹಿ ವುಡ್ ಮೀಟ್ ಮೀ. ರವಿ ನನ್ನನ್ನು ಭೇಟಿಯಾಗುವುದಾಗಿ ಹೇಳಿದನು. ಅದೇ ಥರ ಎರಡನೇದು, ವುಡ್ಡನ್ನು ಡಿಟರ್ಮಿನೇಷನ್ ಅಂದರೆ ನಿರ್ಣಯವನ್ನು ವ್ಯಕ್ತಪಡಿಸಲು ಬಳಸ್ತಾರೆ. ರಂಜಿತ್ ಸ್ಯಾಡ್ ಹಿ ವುಡ್ ಪಾಸ್ ದ ಎಕ್ಸಾಮ್. ಪರೀಕ್ಷೆಯಲ್ಲಿ ತೇರ್ಗಡೆ ಆಗುವುದಾಗಿ ರಂಜಿತ್ ಹೇಳಿದನು. ರಂಜಿತ್ ಏನು ಡಿಸೈಡ್ ಮಾಡಿದ್ದಾನೆ, ಒಂದು ನಿರ್ಣಯ ಮಾಡಿದ್ದಾನೆ, ನಾನು ಎಕ್ಸಾಮಲ್ಲಿ ಪಾಸ್ ಆಗೇ ಆಗ್ತೀನಿ ಅಂತ ನಿರ್ಣಯ ಮಾಡಿದ್ದಾನೆ. ಆ ನಿರ್ಣಯವನ್ನು ಹೇಳಲಿಕ್ಕೆ ಅವನು ವುಡ್ಡನ್ನು ಬಳಸಿದ್ದಾನೆ. ರಂಜಿತ್ ಸ್ಯಾಡ್ ಹಿ ವುಡ್ ಪಾಸ್ ದ ಎಕ್ಸಾಮ್. ಅದೇ ಥರ ಮೂರನೇದು, ನಮ್ಮ ಭೂತಕಾಲದ ಹವ್ಯಾಸಗಳನ್ನು ಅಂದರೆ ನಮ್ಮ ಹಿಂದಿನ ಹವ್ಯಾಸಗಳನ್ನು ಹೇಳುವಾಗ ನಾವು ವುಡ್ಡನ್ನು ಉಪಯೋಗಿಸ್ತೀವಿ. ರಾಧಾ ವುಡ್ ಸಿಟ್ ಹಿಯರ್ ಆ್ಯಂಡ್ ಸಿಂಗ್ ಸಾಂಗ್ಸ್. ರಾಧಾ ಇಲ್ಲಿ ಕುಳಿತುಕೊಳ್ಳುತ್ತಿದ್ದಳು ಮತ್ತು ಹಾಡುತ್ತಿದ್ದಳು. ಅದು ಅವಳಿಗೆ ಅಭ್ಯಾಸ ಆಗಿತ್ತು. ಮೊದಲೊಂದು ಕಾಲದಲ್ಲಿ ಅವಳಲ್ಲಿ ಎನಿ ಟೈಮ್ ಅಲ್ಲೇ ಕೂತ್ಕೊಂಡು ಹಾಡ್ತಾ ಇದ್ಲು. ಹೀಗೆ ಭೂತಕಾಲದ ಹವ್ಯಾಸಗಳನ್ನು ಕುರಿತು ಹೇಳುವಾಗ ನಾವು ವುಡ್ಡನ್ನು ಬಳಸ್ತೀವಿ. ನಾಲ್ಕನೇದು, ಪ್ರಿಫರೆನ್ಸ್ ಅಂದರೆ ಆದ್ಯತೆಯನ್ನು ವ್ಯಕ್ತಪಡಿಸಲು ವುಡ್ಡನ್ನು ಉಪಯೋಗಿಸ್ತಾರೆ. ವಿ ವುಡ್ ರ್ಯಾದರ್ ಡೈ ದೆನ್ ಸರೆಂಡರ್. ನಾವು ಶರಣಾಗುವುದಕ್ಕಿಂತ ಸಾಯುತ್ತೇವೆ, ಅದಕ್ಕಿಂತ ಇದನ್ನು ಮಾಡ್ತೇವೆ ಅಂತ ಹೇಳಲಿಕ್ಕೆ ವುಡ್ಡನ್ನು ಬಳಸ್ತಾರೆ. ಇನ್ನೂ ತುಂಬ ಇಂಪಾರ್ಟೆಂಟ್, ವಿನಮ್ರ ವಿನಂತಿಯನ್ನು ಮಾಡುವಾಗ ವುಡ್ಡನ್ನು ಉಪಯೋಗಿಸ್ತಾರೆ. ಅಂದರೆ ವುಡ್ಡನ್ನು ವಾಕ್ಯದ ಮೊದಲು ಬರೆದ್ರೆ, ನಾವು ಆಲ್ರೆಡಿ ಕಲ್ತಿದ್ದೇವೆ ಇದನ್ನು. ಕ್ಯಾನ್ ಐ ಡೂ ದಿಸ್, ಕುಡ್ ಐ ಡೂ ದಿಸ್, ಮೇ ಐ ಡೂ ದಿಸ್, ಇದನ್ನೆಲ್ಲ ನಾವು ವಿನಂತಿಯನ್ನು ಮಾಡ್ತಾ ಇರ್ತೇವೆ. ಅದೆಲ್ಲಕ್ಕಿಂತ ಪೊಲೈಟ್ ಈ ವುಡ್. ವುಡ್ ಯು ಗಿವ್ ಮಿ ಯುವರ್ ಪೆನ್. ದಯವಿಟ್ಟು ನನಗೆ ನಿಮ್ಮ ಪೆನ್ನನ್ನು ಕೊಡ್ತೀರಾ. ಹೀಗೆ ವುಡ್ಡನ್ನು 5 ರೂಪದಲ್ಲಿ ಬಳಸ್ತಾರೆ. ವುಡ್ ಈಸ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ಪೊಲೈಟ್ ರಿಕ್ವೆಸ್ಟ್. ನಾವು ನಮ್ಮ ಎದುರು ಇರುವವರನ್ನು ಕುರಿತು ಏನಾದರೂ ಮಾಡಲು ಕೇಳುವಾಗ ಸ್ವಲ್ಪ ಮರ್ಯಾದೆಯಿಂದ ಕೇಳ್ತೇವೆ. ನಾವು ಈ ಥರ ಹೇಳ್ಬೋದು, ದಯವಿಟ್ಟು ಆ ಪುಸ್ತಕವನ್ನು ಕೊಡ್ತೀರಾ, ದಯವಿಟ್ಟು ಈ ವಿಷಯನ ಅವ್ರಿಗೆ ತಿಳಿಸ್ತೀರಾ. ಇಂಥ ವಾಕ್ಯಗಳಲ್ಲಿ ವುಡ್ಡನ್ನು ಬಳಸಿದಾಗ ಆ ವಾಕ್ಯಗಳು ಪ್ರಶ್ನಾವಾಕ್ಯಗಳಾಗಿ ಇರ್ತವೆ. ಅದು ಹೆಚ್ಚು ಸೌಜನ್ಯಪೂರಿತದಿಂದ ಕೂಡಿರುತ್ತೆ. ವುಡ್ ಯು ಗಿವ್ ಮಿ ಯುವರ್ ಪೆನ್. ದಯವಿಟ್ಟು ನಿಮ್ಮ ಪೆನ್ ಕೊಡ್ತೀರಾ. ವುಡ್ ಯು ಟೆಲ್ ಹರ್ ದಿಸ್. ದಯವಿಟ್ಟು ನೀವು ಆಕೆಗೆ ಇದನ್ನು ಹೇಳ್ತೀರಾ. ವುಡ್ ಯು ಲೀವ್ ಮಿ ಅಲೋನ್. ದಯವಿಟ್ಟು ನನ್ನನ್ನು ಒಬ್ಬನೇ ಇರಲು ಬಿಡುವಿರಾ. ವುಡ್ ಯು ಕ್ಲೋಸ್ ದ ಡೋರ್. ದಯವಿಟ್ಟು ಆ ಬಾಗಿಲು ಮುಚ್ಚುವಿರಾ. ವುಡ್ ಯು ಕ್ಲೋಸ್ ದ ಡೋರ್. ದಯವಿಟ್ಟು ನೀನು ಆ ಬಾಗಿಲನ್ನು ಮುಚ್ತೀಯಾ. ವುಡ್ ಯು ಕಮ್ ವಿತ್ ಮೀ ನೌ. ನೀವು ನನ್ನೊಂದಿಗೆ ಬರುವಿರಾ. ವುಡ್ ಯು ಶಟ್ ದ ಡೋರ್. ದಯವಿಟ್ಟು ಬಾಗಿಲು ಮುಚ್ತೀರಾ. ಹೀಗೆ ವುಡ್ಡನ್ನು ಬಳಸ್ತಾರೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಶುಡ್ ಮತ್ತು ವುಡ್ಡನ್ನು ನಡೆದು ಹೋದ ಕಾಲದ ಭವಿಷ್ಯತ್ತನ್ನು ಕುರಿತು ಮಾತಾಡುವಾಗ ಬಳಸ್ತೀವಿ. ಶುಡ್ ಅಥವಾ ವುಡ್ ನಂತರ ಹ್ಯಾವ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಕ್ರಿಯಾರೂಪವನ್ನು ಬಳಸಿದಾಗ ಈ ಥರ ಹೊಸ ವಾಕ್ಯ ರೆಡಿ ಆಗುತ್ತೆ. ಯಾವ ಥರ ವಾಕ್ಯ ಅಂದರೆ, ಹಾಗೆ ನಡೆದರೆ ಎಂಬ ವಾಕ್ಯ ಸೇರಿ ಹೀಗೆ ನಡೆಯುತ್ತಿತ್ತು ಅಂತ ಹೇಳಿದಾಗ ಆಗುತ್ತೆ. ಹಾಗಾದರೆ ಹೀಗಾಗ್ತಿತ್ತು ಅಂತ ಹೇಳಿದಾಗ ಆಗುತ್ತೆ. ಐ ವುಡ್ ಹ್ಯಾವ್ ಗಾನ್. ನಾನು ಹೊರಟು ಹೋಗುತ್ತಿದ್ದೆ. ವಿ ವುಡ್ ಹ್ಯಾವ್ ಡನ್. ನಾವು ಮಾಡಿರುತ್ತಿದ್ದೆವು. ದೇ ವುಡ್ ಹ್ಯಾವ್ ಡನ್ ದ್ಯಾಟ್ ವರ್ಕ್. ಅವರು ಆ ಕೆಲಸ ಮಾಡಿರುತ್ತಿದ್ದರು. ದೇ ವುಡ್ ಹ್ಯಾವ್ ಕಮ್. ಅವರು ಬಂದಿರುತ್ತಿದ್ದರು. ವಿ ವುಡ್ ಹ್ಯಾವ್ ರಿಸೀವ್ಡ್. ನಾವು ಪಡೆದಿರುತ್ತಿದ್ದೆವು. ಹಿ ವುಡ್ ಹ್ಯಾವ್ ಟಾಕ್ಡ್. ಅವನು ಮಾತನಾಡುತ್ತಿದ್ದನೇ ಏನೋ. ಯು ಶುಡ್ ಹ್ಯಾವ್ ರಿಟರ್ನ್. ನೀನು ಬರೆದಿರುತ್ತಿದ್ದೆಯೋ ಏನೋ. ಐ ವುಡ್ ಹ್ಯಾವ್ ಗಾನ್ ಟು ಬೆಂಗಳೂರು. ನಾನು ಬೆಂಗಳೂರಿಗೆ ಹೋಗಿರುತ್ತಿದ್ದೆ. ದೇ ವುಡ್ ಹ್ಯಾವ್ ಕಮ್ ಟು ದ ಪಾರ್ಟಿ. ಅವರು ಪಾರ್ಟಿಗೆ ಬಂದಿರುತ್ತಿದ್ದರು. ಯು ಶುಡ್ ಹ್ಯಾವ್ ಇನ್ಫಾರ್ಮ್ಡ್ ಹರ್. ನೀನು ಅವಳಿಗೆ ತಿಳಿಯಪಡಿಸುತ್ತಿದ್ದೆ. ನೀನು ಆಲ್ರೆಡಿ ಅವಳಿಗೆ ಅದನ್ನು ಹೇಳಿರ್ತಿದ್ದೆ. ಈ ಥರ. ಇಫ್ ಐ ಹ್ಯಾಡ್ ರಿಸೀವ್ಡ್ ದ ಇನ್ವಿಟೇಷನ್ ಐ ವುಡ್ ಹ್ಯಾವ್ ಗಾನ್. ನನಗೆ ಆಹ್ವಾನ ಬಂದಿದ್ದರೆ ನಾನು ಹೋಗಿರುತ್ತಿದ್ದೆ. ಇದನ್ನೇ ಪ್ರಶ್ನಾವಾಕ್ಯ ಮಾಡಲಿಕ್ಕೆ ವುಡ್ ಅಥವಾ ಶುಡ್ಡನ್ನು ವಾಕ್ಯದ ಮೊದಲಿಗೆ ಬರೀಬೇಕು. ವುಡ್ ಐ ಹ್ಯಾವ್ ಗಾನ್ ಟು ಬೆಂಗಳೂರು. ನಾನು ಬೆಂಗಳೂರಿಗೆ ಹೋಗಿರುತ್ತಿದ್ದೆ. ವುಡ್ ದೇ ಹ್ಯಾವ್ ಕಮ್ ಟು ದ ಪಾರ್ಟಿ. ಅವರು ಪಾರ್ಟಿಗೆ ಬಂದಿರುತ್ತಿದ್ದರೆ. ಶುಡ್ ಯು ಹ್ಯಾವ್ ಇನ್ಫಾರ್ಮ್ಡ್ ಹರ್. ನೀನು ಅವಳಿಗೆ ತಿಳಿಯಪಡಿಸುತ್ತಿದ್ದೆಯಾ. ಹಾಗೆ ಅವುಗಳನ್ನು ಪ್ರಶ್ನೆ ಪದ ಸೇರಿಸಿ ಕೂಡ ವಾಕ್ಯ ತಯಾರಿಸ್ಬೋದು.
ವೈ ವುಡ್ ಐ ಹ್ಯಾವ್ ಗಾನ್ ಟು ಬೆಂಗಳೂರು, ನಾನು ಯಾಕೆ ಬೆಂಗಳೂರಿಗೆ ಹೋಗಿರ್ತಿದ್ದೆ. ಹೌ ವುಡ್ ದೇ ಹ್ಯಾವ್ ಕಮ್ ಟು ದ ಪಾರ್ಟಿ, ಅವರು ಪಾರ್ಟಿಗೆ ಹೇಗೆ ಬಂದಿರ್ತಿದ್ರು. ವೆನ್ ವುಡ್ ಯು ಹ್ಯಾವ್ ಇನ್ಫಾರ್ಮ್ಡ್ ಹರ್, ನೀನು ಅವಳಿಗೆ ಯಾವಾಗ ತಿಳಿಯಪಡಿಸ್ತಿದ್ದೆ, ಅಂದರೆ ಇದನ್ನು ಈ ವಿಷಯನ ಅವಳಿಗೆ ನೀನು ಯಾವಾಗ ಹೇಳ್ತಿದ್ದೆ. ಆಮೇಲೆ ನೋಡಿ ಐ ವುಡ್ ಲೈಕ್, ಇದು ಸ್ವಲ್ಪ ತುಂಬ ಇಂಪಾರ್ಟೆಂಟ್. ಇದನ್ನು ನೀವು ತಿಳ್ಕೊಂಡ್ರೆ ಒಳ್ಳೆ ಸ್ಪೋಕನ್ ಇಂಗ್ಲೀಷಲ್ಲಿ ಒಳ್ಳೊಳ್ಳೆ ವಾಕ್ಯಗಳನ್ನು ರೆಡಿ ಮಾಡಲಿಕ್ಕಾಗತ್ತೆ. ಈ ಐ ವುಡ್ ಲೈಕನ್ನು ಹೇಗೆ ಬಳಸ್ತಾರೆ ಅದನ್ನು ಹೇಳ್ತೀನಿ ನೋಡಿ. ಸಪೋಸ್ ನಿಮಗೆ ಚಹಾ ಕುಡಿಬೇಕಂತ ಆಸೆ ಆಗಿದ್ದರೆ, ನೀವು ಆವಾಗ ನಿಮಗೆ ಚಹಾ ಬೇಕಿದ್ರೆ ನೀವು ಆವಾಗ ಐ ವಾಂಟ್ ಟು ಡ್ರಿಂಕ್ ಟೀ ಅಂತ ಹೇಳ್ತೀರಿ. ಅಂದರೆ ನನಗೆ ಚಹಾ ಬೇಕಾಗಿದೆ ಅಂತ ಅರ್ಥ. ಅದನ್ನೇ ನೀವು ಆ ವಾಕ್ಯವನ್ನೇ ಐ ವುಡ್ ಲೈಕ್ ಟು ಡ್ರಿಂಕ್ ಟೀ ಅಂತ ಹೇಳಿದಾಗ ಅದು ತುಂಬ ಮರ್ಯಾದೆಯಿಂದ ಹೇಳಿದಾಗೆ ಆಗುತ್ತೆ. ನನಗೊಂದು ಟೀ ಕುಡಿಬೇಕು ಅನ್ನಿಸ್ತಾ ಇದೆ, ಟೀ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಹೇಳುವಾಗ ಐ ವುಡ್ ಲೈಕ್ ಟು ಡ್ರಿಂಕ್ ಟೀ ಅಂದರೆ ಅದು ತುಂಬ ಮರ್ಯಾದೆಯಿಂದ ಹೇಳಿದಾಗ ಆಗುತ್ತೆ. ಏನಾದರೂ ಸ್ವಲ್ಪ ಪೊಲೈಟಾಗಿ ಅಂದರೆ ಮರ್ಯಾದೆಯಿಂದ ಹೇಳುವಾಗ ಐ ವುಡ್ ಲೈಕ್ ಟು ಅಂತ ಹೇಳಬೇಕು. ಇದರರ್ಥ ನನಗೆ ಬೇಕಂತಲೇ ಅರ್ಥ, ಐ ವಾಂಟ್ ಟು ಅಂತಲೇ ಅರ್ಥ, ಆದರೂ ಕೂಡ ಮರ್ಯಾದೆಯಿಂದ ಹೇಳಿದಾಗ ಆಗುತ್ತೆ ಐ ವುಡ್ ಲೈಕ್ ಟು ಅಂತ ಸೇರಿಸಿದಾಗ. ಉದಾಹರಣೆ, ಐ ವುಡ್ ಲೈಕ್ ಟು ಹ್ಯಾವ್ ಕಾಫಿ ಇನ್ಸ್ಟೆಡ್ ಆಫ್ ಟೀ, ನಾನು ಟೀಗೆ ಬದಲಾಗಿ ಕಾಫಿ ಕುಡಿಯೋದನ್ನು ಇಷ್ಟಪಡ್ತಾ ಇದ್ದೇನೆ. ಅಂದರೆ ನನಗೆ ಟೀ ಬೇಡ, ಕಾಫಿ ಬೇಡ, ದಯವಿಟ್ಟು ಟೀನೇ ಕೊಡಿ ಅಂತ ಅರ್ಥ. ವಿ ವುಡ್ ಲೈಕ್ ಟು ಹ್ಯಾವ್ ಎ ಡಿಟೇಲ್ಡ್ ಡಿಸ್ಕಷನ್ ವಿತ್ ಯು, ನಿಮ್ಮೊಂದಿಗೆ ನಾವು ವಿವರವಾಗಿ ಚರ್ಚಿಸಲು ಕೋರುತ್ತಿದ್ದೇವೆ. ಐ ಆಮ್ ಹಂಗ್ರಿ, ಐ ವುಡ್ ಲೈಕ್ ಟು ಹ್ಯಾವ್ ಡಿನ್ನರ್, ನನಗೆ ಹಸಿವಾಗಿದೆ, ನಾನು ಊಟ ಮಾಡಲು ಬಯಸುತ್ತೇನೆ. ಐ ವುಡ್ ಲೈಕ್ ಎ ಕೂಲ್ ಡ್ರಿಂಕ್, ನಾಟ್ ಡಿನ್ನರ್ ಆ್ಯಟ್ ಪ್ರೆಸೆಂಟ್, ನನಗೊಂದು ಕೂಲ್ ಡ್ರಿಂಕ್ ಕೊಡಿ ಸಾಕು, ನನಗೀಗ ಊಟ ಬೇಡ, ನನಗೆ ಊಟ ಬೇಡ, ಒಂದು ಕೂಲ್ ಡ್ರಿಂಕ್ ಕೊಡಿ. ಕೆಲವು ಸತಿ ಇನ್ನೂ ಮರ್ಯಾದೆಯಿಂದ ಹೇಳಲಿಕ್ಕೆ ವುಡ್ ಲೈಕ್ ಬದಲಿಗೆ ನಾವು ವುಡ್ ಲವ್ ಅನ್ನು ಕೂಡ ಉಪಯೋಗಿಸ್ತೀವಿ. ವುಡ್ ಲವ್, ಐ ವುಡ್ ಲವ್ ಟು ಸ್ಪೀಕ್ ವಿತ್ ಯು, ನಿಮ್ಮೊಂದಿಗೆ ಕಲಿತು ಮಾತಾಡೋದು ನನಗೆ ಪ್ರಿಯವಾಗಿದೆ. ವಿ ವುಡ್ ಲವ್ ಟು ಹ್ಯಾವ್ ಡಿನ್ನರ್ ಇನ್ ಯುವರ್ ಹೌಸ್, ನಿಮ್ಮ ಮನೆಯಲ್ಲಿ ಊಟ ಮಾಡೋದು ನಮಗೆ ತುಂಬ ಪ್ರಿಯವಾದ ವಿಷಯ. ಹೀಗೆ ವುಡ್ ಲೈಕ್ ಬದಲಿಗೆ ವುಡ್ ಲವನ್ನು ಕೂಡ ಉಪಯೋಗಿಸ್ಬೋದು. ಇನ್ನು ಪ್ರಶ್ನಾರೂಪವಾಗಿ ವುಡ್ಡನ್ನು ಹೇಗೆ ಬಳಸ್ತೀವಿ, ನಾವು ನಮ್ಮ ಎದುರಿರೋರನ್ನ ಕುರಿತು ಮರ್ಯಾದೆಯಿಂದ ಪ್ರಶ್ನೆಯನ್ನು ಕೇಳಲಿಕ್ಕೆ ವುಡ್ ಯು ಲೈಕ್ ಅಂತ ಕೇಳ್ತೇವೆ. ಇದರರ್ಥ ಡು ಯು ವಾಂಟ್ ಅಂದರೆ ನಿಂಗೆ ಬೇಕಂತ ಆಗತ್ತೆ, ಆದರೆ ಡು ಯು ವಾಂಟ್ ಅಂತ ಕೇಳೋಕ್ಕಿಂತ ವುಡ್ ಯು ಲೈಕ್ ಅಂತ ಕೇಳೋದು ತುಂಬ ಮರ್ಯಾದೆಯಿಂದ ಕೇಳಿದಾಗ ಆಗುತ್ತೆ. ಯಾರನ್ನೇ ಆದರೂ ನಾವು ಡು ಯು ವಾಂಟ್ ಅಂತ ಕೇಳ್ತೀವಿ, ನಿಮ್ಗೆ ಬೇಕಂತ ಕೇಳಿದ್ರೆ ಸ್ವಲ್ಪ ಹೊರಟುತನಾಗುತ್ತೆ. ಅದ್ರ ಬದಲಿ ನಾವು ಪೊಲೈಟಾಗಿ ವುಡ್ ಯು ಲೈಕ್ ಟು ಅಂತ ಸೇರಿಸಿ ವಾಕ್ಯನ ಪ್ರಾರಂಭ ಮಾಡಬೇಕು. ಉದಾಹರಣೆ, ವುಡ್ ಯು ಲೈಕ್ ಸಮ್ ಹಾಟ್ ಹಾರ್ಲಿಕ್ಸ್, ನಿಮ್ಗೆ ಹಾರ್ಲಿಕ್ಸ್ ಬೇಕಾ. ವುಡ್ ಯು ಲೈಕ್ ಎ ಕಪ್ ಆಫ್ ಪಿಸ್ತಾ ಐಸ್ ಕ್ರೀಮ್, ನಿಮಗೆ ಒಂದು ಕಪ್ ಪಿಸ್ತಾ ಐಸ್ ಕ್ರೀಮ್ ಬೇಕಾ. ವುಡ್ ಯು ಲೈಕ್ ಎ ಪೀಸ್ ಆಫ್ ಬನಾನಾ ಕೇಕ್, ನಿಮಗೆ ಬನಾನಾ ಕೇಕ್ ಬೇಕಾ. ವುಡ್ ಯು ಲೈಕ್ ಎ ಪೆಪ್ಸಿ, ನಿಮಗೆ ಪೆಪ್ಸಿ ಬೇಕಾ. ಹೀಗೆ ನಾವು ಯಾರಿಗಾದರೂ ಆಫರನ್ನು ಕೊಡುವಾಗ ಏನಾದರೂ ಬೇಕಾ ಅಂತ ಕೇಳುವಾಗ ವುಡ್ ಯು ಲೈಕ್ ಅಂತ ಪ್ರಾರಂಭವನ್ನು ಮಾಡಬೇಕು. ಇಲ್ಲಿ ನೋಡಿ, ದಯವಿಟ್ಟು ನೆನಪಲ್ಲಿ ತಿಳ್ಕೊಳ್ಳಿ, ಡು ಯು ಲೈಕ್ ಮತ್ತು ವುಡ್ ಯು ಲೈಕಿಗೆ ಡಿಫ್ರೆನ್ಸ್ ಇದೆ. ವುಡ್ ಯು ಲೈಕ್ ಕಾಫಿ, ನಿಮಗೆ ಕಾಫಿ ಬೇಕಾ. ಡು ಯು ಲೈಕ್ ಕಾಫಿ, ನಿಮಗೆ ಕಾಫಿ ಇಷ್ಟನಾ ಅಂತ ಅರ್ಥ. ಡು ಯು ಲೈಕ್ ಅಂದರೆ ನಿಮಗೆ ಕಾಫಿ ಇಷ್ಟನಾ, ವುಡ್ ಯು ಲೈಕ್ ಅಂದರೆ ನಿಂಗೆ ಕಾಫಿ ಬೇಕಾ ಅಂತ. ಡು ಯು ಲೈಕ್ ಕಾಫಿ ಅಂತ ಕೇಳಿದರೆ ನಮ್ಮ ಎದುರು ಇರೋರನ್ನ ಕುರಿತು ನಾವು ಅವ್ರಿಗೆ ಕಾಫಿ ಇಷ್ಟನಾ ಇಲ್ವಾ ಅಂತ ತಿಳ್ಕೊಳ್ಳಿಕ್ಕೆ ಡು ಯು ಲೈಕ್ ಅಂತ ಕೇಳಿದಾಗ ಆಗುತ್ತೆ. ನಿಮಗೆ ಕಾಫಿ ಅವ್ರಿಗೆ ಕೊಡಬೇಕಂತ ಇದ್ದರೆ ನೀವು ಅವಾಗ ವುಡ್ ಯು ಲೈಕ್ ಕಾಫಿ ಅಂತ ಕೇಳಬೇಕು, ನಿಮ್ಗೆ ಕಾಫಿ ಬೇಕಾ ಅಂತ. ಈ ಸಂಭಾಷಣೆ ನೋಡಿ, ಡು ಯು ಲೈಕ್ ಕಾಫಿ, ನಿಮಗೆ ಕಾಫಿ ಇಷ್ಟವೇ, ಹೌದು ಅಂತ ಹೇಳ್ತಾರೆ, ಎಸ್. ನಂತರ ವುಡ್ ಯು ಲೈಕ್ ಸಮ್ ಕಾಫಿ ನಾವು, ನಿಮ್ಗೆ ಸ್ವಲ್ಪ ಕಾಫಿ ಬೇಕಾ, ಈಗ ನೀವು ಸ್ವಲ್ಪ ಕಾಫಿ ಕುಡಿಯುವಿರಾ. ಅವಾಗ ಅವರು ಬೇಕಿದ್ದರೆ ಬೇಕು ಅಂತ ಹೇಳ್ತಾರೆ, ಇಲ್ದಿದ್ರೆ ಬೇಡ ಅಂದರೆ ನೋ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಇನ್ನು ಯಾರನ್ನಾದರೂ ನಾವು ಯಾವುದಕ್ಕಾದರೂ ಇನ್ವೈಟ್ ಮಾಡಲಿಕ್ಕೆ ವುಡ್ ಯು ಲೈಕನ್ನು ಬಳಸ್ತೀವಿ. ವುಡ್ ಯು ಲೈಕ್ ಟು ಕಮ್ ವಿತ್ ಅಸ್ ಟು ಊಟಿ, ನೀವು ನಮ್ಮೊಂದಿಗೆ ಊಟಿ ಬರಲಿಕ್ಕೆ ಇಷ್ಟಪಡ್ತೀರಾ ಅಂದರೆ ಬರ್ತೀರಾ ನಮ್ಮೊಟ್ಟಿಗೆ. ವುಡ್ ಯು ಲೈಕ್ ಟು ಸಿ ಇಂಗ್ಲೀಷ್ ಫಿಲ್ಮ್ ವಿತ್ ಅಸ್, ನೀವು ನಮ್ಮೊಂದಿಗೆ ಇಂಗ್ಲೀಷ್ ಸಿನಿಮಾ ನೋಡಲಿಕ್ಕೆ ಇಚ್ಛಿಸ್ತೀರಾ. ವುಡ್ ಯು ಲೈಕ್ ಟು ಹ್ಯಾವ್ ಸಪರ್ ವಿತ್ ಅಸ್, ಈ ರಾತ್ರಿ ನಮ್ಮೊಂದಿಗೆ ಭೋಜನ ಮಾಡಲು ಆಶಿಸುವಿರಾ. ಸಪರ್ ಅಂದರೆ ರಾತ್ರಿ ಊಟ, ಈಗ ಆಲ್ರೆಡಿ ಡಿನ್ನರ್ ಅಂತ ಕರೀತಾರೆ ಅದನ್ನ, ಆ್ಯಕ್ಚುಲಿ ಅದು ಸಪರ್.
ವುಡ್ ಯು ಲೈಕ್ ಟು ಪ್ಲೇ ವಿತ್ ಅವರ್ ಟೀಮ್, ನೀವು ನಮ್ಮ ತಂಡದೊಂದಿಗೆ ಆಟ ಆಡಲು ಇಷ್ಟಪಡ್ತೀರಾ. ಹೀಗೆ ಯಾರನ್ನಾದರೂ ಇನ್ವೈಟ್ ಮಾಡಲಿಕ್ಕೆ ಕೂಡ ನಾವು ವುಡ್ ಯು ಲೈಕ್ ಅಂತ ಬಳಸ್ತೀವಿ. ಇನ್ನು ಪ್ರಶ್ನೆ ಪದ ಉಪಯೋಗಿಸಿ ಕೂಡ ವುಡ್ ಯು ಲೈಕನ್ನು ಬಳಸ್ಬೋದು. ವೇರ್ ವುಡ್ ಯು ಲೈಕ್ ಟು ಗೋ ದಿಸ್ ಈವ್ನಿಂಗ್, ಈ ಸಾಯಂಕಾಲ ಎಲ್ಲಿ ಹೋಗಲಿಕ್ಕೆ ಆಶಿಸುವಿರಿ. ವೈ ವುಡ್ ಯು ಲೈಕ್ ಟು ಸಿ ಇಂಗ್ಲೀಷ್ ಫಿಲ್ಮ್ಸ್ ಟುಡೇ, ನೀವು ಇಂಗ್ಲೀಷ್ ಸಿನಿಮಾಗಳನ್ನೇ ನೋಡಲಿಕ್ಕೆ ಯಾಕೆ ಆಶಿಸ್ತೀರಾ. ಹೌ ವುಡ್ ಯು ಲೈಕ್ ಟು ಹ್ಯಾವ್ ಚಿಲ್ಡ್ ಡ್ರಿಂಕ್ ಇನ್ ದಿಸ್ ವಿಂಟರ್, ಈ ಚಳಿಗಾಲದಲ್ಲಿ ಇಂಥ ತಂಪಾದ ಕೂಲ್ ಡ್ರಿಂಕನ್ನು ನೀವು ಹೇಗೆ ಇಷ್ಟಪಡ್ತೀರಿ. ವಾಟ್ ವುಡ್ ಯು ಲೈಕ್ ಟು ಹ್ಯಾವ್ ಫಾರ್ ಡಿನ್ನರ್ ಟುಡೇ, ಮಧ್ಯಾಹ್ನದ ಊಟಕ್ಕೆ ಏನು ಅಡುಗೆನ ಇಷ್ಟಪಡ್ತೀರಾ, ಅಂದರೆ ಏನು ಅಡುಗೆ ಮಾಡಲಿ ನಿಮ್ಗೆ ನಾನು. ವೆನ್ ವುಡ್ ಯು ಲೈಕ್ ಟು ಕಮ್ ಅವರ್ ಹೋಮ್ ಫಾರ್ ಸಪ್ಪರ್, ನೀವು ನಮ್ಮ ಮನೆಗೆ ರಾತ್ರಿ ಯಾವಾಗ ಊಟಕ್ಕೆ ಬರಲಿಕ್ಕೆ ಇಷ್ಟಪಡ್ತೀರಾ. ವಿಚ್ ಒನ್ ವುಡ್ ಯು ಲೈಕ್ ಟು ವೇರ್ ಫಾರ್ ಟುಡೇಸ್ ಪಾರ್ಟಿ, ಈ ದಿನ ಪಾರ್ಟಿಗೆ ನೀವು ಯಾವುದನ್ನು ಧರಿಸಲಿಕ್ಕೆ ಇಷ್ಟಪಡ್ತೀರಾ. ಹೀಗೆ ಪ್ರಶ್ನಾವಾಕ್ಯಗಳೊಂದಿಗೂ ಕೂಡ ವುಡ್ ಯು ಲೈಕನ್ನು ಬಳಸ್ಬೋದು. ಇನ್ನು ವುಡ್ ಪ್ರಿಫೇರ್, ಇದನ್ನೇ ಹೇಗೆ ಬಳಸ್ತಾರೆ. ವುಡ್ ಪ್ರಿಫೇರ್ ಅಂದ್ರೇನು, ಅದಕ್ಕಿಂತ ನಾನು ಇದನ್ನೇ ಇಷ್ಟಪಡ್ತೇನೆ ಅಂತ ಹೇಳುವಾಗ ಅಲ್ಲಿ ಎರಡು ಇರುತ್ತೆ, ಒಂದೇ ಟೀ ಇರುತ್ತೆ, ಒಂದೇ ಕಾಫಿ ಇರುತ್ತೆ. ಟೀಗಿಂತ ನಾನು ಕಾಫಿನೇ ಇಷ್ಟಪಡ್ತೀನಿ ಅನ್ನೋ ಸಂದರ್ಭದಲ್ಲಿ ವುಡ್ ಪ್ರಿಫೇರನ್ನು ಬಳಸ್ತಾರೆ. ಐ ವುಡ್ ಪ್ರಿಫರ್ ಟು ಮೀಟ್ ಹಿಮ್ ಇನ್ ಹಿಸ್ ಆಫೀಸ್, ಆತನನ್ನು ನಾನು ಆತನ ಆಫೀಸ್ನಲ್ಲೇ ಭೇಟಿಯಾಗಲು ಹೆಚ್ಚು ಇಷ್ಟಪಡುತ್ತೇನೆ, ಅಂದರೆ ಅದಕ್ಕೆ ನಂಗೆ ಜಾಸ್ತಿ ಪ್ರಾಮುಖ್ಯ ಕೊಡ್ತೇನೆ, ನಂಗೆ ಅದಕ್ಕಿಂತ ಇದೇ ಬೆಟ್ರ್ ಅಂತ ಅನಿಸುತ್ತೆ. ಇಲ್ಲಿ ನೋಡಿ, ಈ ಸಂಭಾಷಣೆಯನ್ನು ಗಮನಿಸಿ. ವುಡ್ ಯು ಲೈಕ್ ಟು ಕಮ್ ಆನ್ ಮೈ ಸ್ಕೂಟರ್, ನೀವು ನನ್ನ ಸ್ಕೂಟರ್ನಲ್ಲಿ ಬರಲಿಕ್ಕೆ ಇಷ್ಟಪಡ್ತೀರಾ. ಅವಾಗ ಅವನು ಹೇಳ್ತಾನೆ, ನೋ ಐ ವುಡ್ ಪ್ರಿಫೇರ್ ಟು ಗೋ ಬೈ ಆ್ಯನ್ ಆಟೋ, ಬೇಡ ನಾನು ಆಟೋದಲ್ಲಿ ಹೋಗಲಿಕ್ಕೆ ಇಷ್ಟಪಡ್ತೇನೆ. ವೈ ವುಡ್ ಯು ಪ್ರಿಪೇರ್ ಟು ಗೋ ಬೈ ಆಟೋ, ನಾವು ಕೇಳ್ತೀವಿ ವಾಪಸ್ ಅವನಿಗೆ ಪ್ರಶ್ನೆ, ನೀವು ಯಾಕೆ ಆಟೋದಲ್ಲಿ ಹೋಗಲಿಕ್ಕೆ ಹೆಚ್ಚು ಇಷ್ಟಪಡ್ತೀರಿ. ಆವಾಗ ಅವನು ಉತ್ತರ ಕೊಡ್ತಾನೆ ರಿಪೀಟಾಗಿ, ಐ ಹ್ಯಾವ್ ಟು ಸ್ಟಾಪ್ ಆ್ಯಟ್ 2 places ಇನ್ ಬಿಟ್ವೀನ್, ಐ ವುಡ್ ಹೇಟ್ ಟು ಗಿವ್ ಯು ಟ್ರಬಲ್, ದ್ಯಾಟ್ಸ್ ವೈ ಐ ವುಡ್ ಪ್ರಿಪೇರ್ ಟು ಗೋ ಬೈ ಆ್ಯನ್ ಆಟೋ, ನಾನು ಮಧ್ಯದಲ್ಲಿ 2 ಕಡೆ ನಿಲ್ಲಬೇಕಾಗಿದೆ, ನಿಮಗೆ ತೊಂದರೆ ಕೊಡೋದು ನನಗೆ ಇಷ್ಟ ಇಲ್ಲ, ಆ ಕಾರಣದಿಂದ ನಾನು ಆಟೋದಲ್ಲಿ ಹೋಗೋದನ್ನು ಹೆಚ್ಚು ಇಷ್ಟಪಡುತ್ತೇನೆ. ಇಂಥ ಸಂದರ್ಭದಲ್ಲಿ ಐ ವುಡ್ ಲೈಕ್ಕಿಂತ ಐ ವುಡ್ ಪ್ರಿಫೇರನ್ನು ಬಳಸ್ತೀವಿ. ಅದೇ ನಮಗೆ ಇಷ್ಟ ಇಲ್ಲದನ್ನು ಕುರಿತು ಹೇಳುವಾಗ ನಾವು ವುಡ್ ಹೇಟನ್ನು ಬಳಸಬೇಕು. ಐ ವುಡ್ ಹೇಟ್ ಟು ಸಿಟ್ ಐಡಲ್ ಲೈಕ್ ದಿಸ್, ಹೀಗೆ ಸೋಮಾರಿಯಾಗಿ ಕುಳಿತುಕೊಳ್ಳೋದನ್ನು ನಾನು ಅಹಸ್ಸಿಸಿಕೊಳ್ಳುತ್ತೇನೆ, ಅಂದರೆ ನನಗೆ ಇಷ್ಟ ಇಲ್ಲ, ಈ ಥರ ಕೂತ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ಐ ವುಡ್ ಹೇಟ್ ಟು ಚೀಟ್ ಪೀಪಲ್ ಬೈ ಸೇಯಿಂಗ್ ಫಾಲ್ಸ್ ಥಿಂಗ್ಸ್, ಸುಳ್ಳು ಹೇಳಿ ಜನರನ್ನು ಮೋಸ ಮಾಡೋದನ್ನು ನಾನು ಅಹಸ್ಸಿಸಿಕೊಳ್ಳುತ್ತೇನೆ, ನಂಗೆ ಆ ಥರ ಇಷ್ಟ ಇಲ್ಲ. ಐ ವುಡ್ ಹೇಟ್ ಟು ಸ್ಮೋಕ್ ಇನ್ ದ ಆಫೀಸ್ ವೈಲ್ ವರ್ಕಿಂಗ್, ಆಫೀಸ್ನಲ್ಲಿ ಕೆಲಸ ಮಾಡುವಾಗ ಧೂಮ್ರಪಾನ ಮಾಡೋದನ್ನು ನಾನು ಅಹಸ್ಸಿಸಿಕೊಳ್ಳುತ್ತೇನೆ. ವಿ ವುಡ್ ಹೇಟ್ ಟು ಸ್ಪೀಕ್ ವಿತ್ ಯು ಫಾರ್ ಯು ಆರ್ ನಾಟ್ ಫಾಲೋವಿಂಗ್ ಮ್ಯಾನರ್ಸ್, ನೀವು ಮರ್ಯಾದೆಯನ್ನು ಪಾಲಿಸ್ತಾ ಇಲ್ಲ, ಆ ಕಾರಣದಿಂದ ಆದ್ದರಿಂದ ನಿಮ್ಮೊಂದಿಗೆ ಮಾತಾಡೋದಕ್ಕೆ ನಮಗೆ ಅಸಹ್ಯ ಆಗ್ತಿದೆ, ನಾವು ಅಸಹಿಸಿಕೊಳ್ಳುತ್ತಿದ್ದೇವೆ. ಅದನ್ನೇ ಪ್ರಶ್ನೆ ವಾಕ್ಯ ಕೇಳುವಾಗ ವುಡ್ ಯು ಹೇಟ್, ನೀವು ಅಸಹಿಸಿಕೊಳ್ಳುತ್ತಿದ್ದೀರಾ. ವೈ ವುಡ್ ಯು ಹೇಟ್, ನೀವು ಏಕೆ ಅಸಹಿಸಿಕೊಳ್ಳುತ್ತಿದ್ದೀರಾ. ವೆನ್ ವುಡ್ ಯು ಹೇಟ್, ನೀವು ಯಾವಾಗ ಅಸಹಿಸಿಕೊಳ್ಳುತ್ತಿರುವಿರಿ. ವಿಚ್ ವುಡ್ ಯು ಹೇಟ್, ನೀವು ಯಾವುದನ್ನು ಅಸಹಿಸಿಕೊಳ್ಳುತ್ತಿದ್ದೀರಿ, ಅಂದರೆ ಯಾವುದನ್ನು ಹೇಟ್ ಮಾಡ್ತಾ ಇದ್ದೀರಿ. ಹೌ ವುಡ್ ಯು ಹೇಟ್, ನೀವು ಹೇಗೆ ಅಸಹಿಸಿಕೊಳ್ಳುತ್ತಿದ್ದೀರಿ. ವ್ಯತ್ಯಾಸ ಗಮನಿಸಿಲ್ಲಿ. ಐ ಯೂಸ್ ಇಟ್ ಟು ಸ್ಮೋಕ್ ಎವ್ರಿ ಡೇ ಬಟ್ ಐ ವುಡ್ ಹೇಟ್ ಟು ಸ್ಮೋಕ್, ನಾನು ಪ್ರತಿದಿನ ಸಿಗರೇಟ್ ಸೇದ್ತಾ ಇದ್ದೆ, ಅಂದರೆ ಧೂಮಪಾನ ಮಾಡ್ತಾ ಇದ್ದೆ, ಆದರೆ ಈಗ ನನಗೆ ಅಸಹಿಸಿಕೊಳ್ತಾ ಇದ್ದೇನೆ, ಅಂದರೆ ನಾನು ಈಗ ಮಾಡ್ತಾಯಿಲ್ಲ, ಅದನ್ನೇ ನಾನು ದ್ವೇಷ ಮಾಡ್ತಾಯಿದ್ದೀನಿ. ಅಂದರೆ ಮೊದಲು ಮಾಡ್ತಿದ್ದೆ, ಈಗ ಇದ್ರ ಬಗ್ಗೆ ದ್ವೇಷ ಇದೆ. ಐ ಯೂಸ್ ಇಟ್ ಟು ಸ್ಮೋಕ್ ಎವ್ರಿ ಡೇ ಬಟ್ ಐ ವುಡ್ ಹೇಟ್ ಟು ಸ್ಮೋಕ್. ಆಮೇಲೆ ಅದೇ ಥರ ಯು ಆರ್ ಫಾಂಡ್ ಆಫ್ ಸ್ವೀಟ್ಸ್, ವೈ ವುಡ್ ಯು ಹೇಟ್ ಆ್ಯಟ್ ಪ್ರೆಸೆಂಟ್, ನಿಮಗೆ ಸಿಹಿ ಅಂದರೆ ತುಂಬ ಇಷ್ಟ ಅಲ್ವಾ, ನೀನು ಏಕೆ ಸ್ವೀಟ್ ಅಂದರೆ ಈಗ ದ್ವೇಷಿಸ್ತಿದ್ದೀಯಾ, ಅಸಹಿಸ್ಕೊಳ್ತಿದ್ದೀಯಾ. ಡು ಯು ಹೇಟ್ ಸ್ಮೋಕಿಂಗ್, ನಿಮಗೆ ಸೇದುವುದು ಅಹಸ್ಯವೇ, ಅಂದರೆ ಯಾವುದು ಹೊಗೆ ಸೇದುವುದು ಅಹಸ್ಯವೇ. ನಥಿಂಗ್ ಲೈಕ್ ದ್ಯಾಟ್, ಐ ವುಡ್ ಹೇಟ್ ಆ್ಯಟ್ ಪ್ರೆಸೆಂಟ್, ಹಾಗೇನಿಲ್ಲ, ಈಗ ಮಾತ್ರ ನಾನು ಅದನ್ನು ಅಸಹಿಸ್ಕೊಳ್ತಿದ್ದೇನೆ. ವೈ ವುಡ್ ಯು ಹೇಟ್ ಟು ಸ್ಮೋಕ್, ಈಗ ನೀವು ಏಕೆ ಹೊಗೆ ಸೇದುವುದನ್ನು ಅಸಹಿಸಿಕೊಳ್ಳುತ್ತಿರುವಿರಿ. ಐ ಡೋಂಟ್ ಲೈಕ್ ಸ್ಮೋಕಿಂಗ್ ಬಿಫೋರ್ ನ್ಯೂಲಿ ಇಂಟ್ರೊಡ್ಯೂಸ್ಡ್ ಪರ್ಸನ್, ಹೊಸದಾಗಿ ಪರಿಚಯವಾದರ ಮುಂದೆ ಹೊಗೆ ಸೇದುವುದು ನನಗೆ ಇಷ್ಟ ಇಲ್ಲ. ಐ ವುಡ್ ಹೇಟ್ ಟು ಸ್ಮೋಕ್ ಆ್ಯಟ್ ಪ್ರೆಸೆಂಟ್,
ಆ ಕಾರಣದಿಂದ ನಾನೀಗ ಹೊಗೆ ಸೇದುವುದನ್ನು ಆಶಿಸಿಕೊಳ್ಳುತ್ತಿದ್ದೇನೆ. ಹೀಗೆ ವುಡ್ ಹೇಟನ್ನು ಬಳಸ್ತಾರೆ. ವುಡ್ಗೆ ವಿರುದ್ಧವಾಗಿ ವುಡಂಟ್. ವುಡ್ ಯು ಲೈಕ್ಗೆ ವಿರುದ್ಧವಾಗಿ ವುಡಂಟ್ ಲೈಕನ್ನು ಉಪಯೋಗಿಸಬೇಕು. ವುಡಂಟ್ ಯು ಲೈಕ್ ಎ ಡಿನ್ನರ್ ವಿತ್ ಅಸ್. ಈಗ ನಮ್ಮೊಂದಿಗೆ ಊಟ ಮಾಡಲು ನಿಮಗೆ ಇಷ್ಟವಿಲ್ವೇ? ವುಡಂಟ್ ಯು ಲೈಕ್ ಎ ಕಪ್ ಆಫ್ ಮಿಲ್ಕ್ ಇನ್ ಅವರ್ ಹೌಸ್. ನಮ್ಮ ಮನೆಯಲ್ಲಿ ಒಂದು ಕಪ್ ಹಾಲು ಕುಡಿಯಲು ನಿಮಗೆ ಇಷ್ಟವಿಲ್ಲವೇ? ವುಡಂಟ್ ಯು ಲೈಕ್ ಟು ಕಮ್ ಟು ಅವರ್ ಹೌಸ್ ನಾವು. ಈಗ ನೀವು ನಮ್ಮ ಮನೆಗೆ ಬರುತ್ತಿಲ್ವೇ? ಅಂದರೆ ನಮಗೆ ಬರಲಿಕ್ಕೆ ನಿಮ್ಗೆ ಇಷ್ಟ ಇಲ್ವೇ? ವೈ ವುಡಂಟ್ ಯು ಲೈಕ್ ಟು ಕಮ್ ಟು ಅವರ್ ಹೌಸ್ ನಾವು. ನೀವೇಕೆ ನಮ್ಮ ಮನೆಗೆ ಬರಲು ಇಷ್ಟಪಡ್ತಾ ಇಲ್ಲ? ಹೌ ವುಡಂಟ್ ಯು ಲೈಕ್ ಟು ಸಿ ಯುವರ್ ಔಂಟ್. ನಿಮ್ಮ ಅತ್ತೆಯನ್ನು ನೋಡಲು ನೀವು ಹೇಗೆ ಇಷ್ಟಪಡ್ತಾ ಇಲ್ಲ? ವಿಚ್ ವುಡಂಟ್ ಯು ಲೈಕ್ ಇನ್ ಡಿನ್ನರ್. ಈ ರಾತ್ರಿ ಊಟದಲ್ಲಿ ನೀವೇನು ಇಷ್ಟಪಡ್ತಾ ಇಲ್ಲ ಅಂದರೆ ನಾನು ಏನು ಮಾಡಬಾರ್ದು ಇವತ್ತು ಅಡುಗೆಯಲ್ಲಿ ಅಂತ ಅರ್ಥ. ಇಲ್ಲಿ ಗಮನಿಸಿ. ಐ ವುಡ್ ಲೈಕ್ ಟು ಬಿ ಎ ಡಾಕ್ಟರ್ ಅಂದರೆ ನಾನು ಡಾಕ್ಟರ್ ಆಗಲು ಇಷ್ಟಪಡುತ್ತಾ ಇದ್ದೇನೆ, ಆಶಿಸ್ತಿದ್ದೇನೆ, ನಾನು ಡಾಕ್ಟರ್ ಆಗಬೇಕಂತ ಬಯಸ್ತಾ ಇದ್ದೇನೆ. ಐ ವುಡಂಟ್ ಲೈಕ್ ಟು ಬಿ ಎ ಲಾಯರ್. ನಾನು ಲಾಯರ್ ಆಗಬೇಕಂತ ಆಶಿಸ್ತಿಲ್ಲ, ನನಗೆ ಲಾಯರ್ ಆಗೋದು ಇಷ್ಟ ಇಲ್ಲ. ಹೀಗೆ ಐ ವುಡ್ ಲೈಕ್ ಮತ್ತು ಐ ವುಡಂಟ್ ಲೈಕನ್ನು ಬಳಸ್ತಾರೆ.